ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ ಇದರಿಂದ ಇವತ್ತು ಚೋಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತನು ಪುಲಕೆವು ಹಿಯ ಹರಷ ಸುನಿ ಬೇನಿ ಬಚನ ಅನುಕೂಲ ಭರತ ಧನ್ಯ ಕಹಿ ಧನ್ಯ ಸುರ ಹರಷಿತ್ ಬರಷಹಿ ಫೂಲ प्रमुदित तीरथ राज निवासी बैखानस बटु गृही उदासी कहहि परस पर मिली दस पांचा भरत सनेहु सीलु सुचि सांचा सुनत राम गुण ग्राम सुहाये भरद्वाज मुनिबर पहि आये दंड प्रणाम करत मुनि देखे मूरति मंत भाग्य निज लेखे धाई उठाई लाई उर लीन्हे दीन ही असीस कृतारथ कीन्हे आसनु दीन नाई सिरु बैठे चहत सकुच गृह जनु भजी पैठे मुनि पूंछब कछु यह बड़ सोचू बोले ऋषि लखी सीलु संकोचू सुनहु भरत हम सब सुधी पाई विधि करतब पर ಕಿಚು ನ ಬಸಾಯಿ. ಇವು ಚೋಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತನ ಪ್ರಾರ್ಥನೆಗೆ ತ್ರಿವೇಣಿ ಸಂಗಮದಿಂದ ವಾಣಿ ಒಂದು ಮೊಳಗತ್ತೆ ಅಲ್ವಾ. ಅದು ಏನು ಹೇಳ್ತಾ ಇದೆ ಅಂತಂದರೆ, ನೀನು ಎಲ್ಲ ರೀತಿಯಿಂದಲೂ ಕೂಡ ಉತ್ತಮನಾಗಿದೆಯಾ, ನೀನು ರಾಮನಿಗೆ ತುಂಬ ಪ್ರೀತಿ ಪಾತ್ರನು, ನಿನ್ನಷ್ಟು ಪ್ರೀತಿ ಪಾತ್ರರು ಬೇರೆ ಯಾರೂ ಇಲ್ಲ, ನಿನಗೆ ಗಾಢವಾದಂಥ ಭಕ್ತಿ ಇದೆ ರಾಮನಲ್ಲಿ, ನೀನು ಯಾಕೆ ವ್ಯರ್ಥವಾಗಿ ಆ ಒಂದು ಗ್ಲಾನಿಯನ್ನು ಇಟ್ಕೊಂಡು ಆ ನೋವನ್ನು ಅನುಭವಿಸ್ತಾ ಇದೆಯಾ, ಅಂದರೆ ನೀನು ತುಂಬ ಪ್ರೀತಿ ಪಾತ್ರನಾಗಿರುವಂಥವನು ರಾಮನಿಗೆ ಅಂತ ಹೇಳುತ್ತೆ. ಸೊ ತ್ರಿವೇಣಿಯಿಂದ ಅನುಕೂಲವಾದಂಥ ವಾಣಿಯನ್ನು ಕೇಳಿ ಭರತನ ಶರೀರ ಪುಳಕಿತವಾಗುತ್ತೆ. ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆ ವಾಣಿಯನ್ನು ಕೇಳಿ ಹೃದಯ ಹರ್ಷದಿಂದ ತುಂಬ ಹೋಗುತ್ತೆ. ಆಮೇಲೆ ದೇವತೆಗಳೇನು ಮಾಡ್ತಾರೆ, ಭರತನು ಧನ್ಯ ಧನ್ಯ ಅಂತ ಹೇಳ್ತಾ ದೇವತೆಗಳೆಲ್ಲ ತುಂಬಾ ಸಂತೋಷದಿಂದ ಹೂಮಳೆಯನ್ನು ಸುರಿಸ್ತಾರೆ. ತೀರ್ಥರಾಜ ಪ್ರಯಾಗದ ನಿವಾಸಿಗಳಾದಂತಹ ವಾನಪ್ರಸ್ಥರು, ಬ್ರಹ್ಮಚಾರಿಗಳು, ಗೃಹಸ್ಥರು ಮತ್ತು ಸನ್ಯಾಸಿಗಳು ಇವರೆಲ್ಲರೂ ಕೂಡ ಆನಂದ ತುಂದಿಲರಾಗ್ತಾರೆ. ಅವರಿಗಂತೂ ಸಂತೋಷ ಆಗುತ್ತೆ. 6-8 ಜನ ಸೇರಿ ತಮ್ಮಲ್ಲೇ ಮಾತಾಡ್ಕೊಳ್ತಾರೆ. ಭರತನ ಸ್ನೇಹಶೀಲಗಳು ಪವಿತ್ರವಾಗಿರುವಂಥದ್ದು ಮತ್ತು ಅಕೃತ್ರಿಮವಾದಂಥದ್ದು. ಅಂದರೆ ಏನು, ಬಹಳ ಪವಿತ್ರವಾಗಿದೆ ಮತ್ತು ನಾವು ಯಾರು ಮಾಡೋಕ್ಕಾಗದೇ ಇರುವಂಥದ್ದು, ಅಷ್ಟೊಂದು ಅವನ ಗುಣಗಳಿದೆ. ಮತ್ತು ಶ್ರೀರಾಮಚಂದ್ರನ ಮನೋಹರವಾದ ಗುಣಗಳನ್ನು ಅವರಿಂದ ಆಲಿಸ್ತಾ ಭರತಾದಿಗಳೆಲ್ಲರೂ ಕೂಡ ಭಾರದ್ವಾಜ ಮುನಿಗಳ ಹತ್ರಕ್ಕೆ ಬರ್ತಾರೆ. ಅಂದರೆ ಏನು, ಎಲ್ಲರೂ ತಮ್ಮ ಜನರೆಲ್ಲ ಸೇರಿ ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಭರತ ಕೇಳಿಸ್ಕೊಳ್ತಾ ಇದ್ದಾನೆ. ಕೇಳಿಸ್ಕೊಳ್ತಾ ಭರದ್ವಾಜ ಮುನಿಗಳ ಹತ್ರಕ್ಕೆ ಬರ್ತಾನೆ. ಬಂದು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾನೆ. ತನಗೆ ಸಾಷ್ಟಾಂಗದಿಂದ ನಮಸ್ಕಾರ ಮಾಡ್ತಾ ಇರುವಂಥ ಭರತನನ್ನು ನೋಡಿ ಭಾರದ್ವಾಜ ಮಹರ್ಷಿಗಳು ನನ್ನ ಸೌಭಾಗ್ಯನೇ ಮೈವೆತ್ತಿ ಬಂದಿದೆಯೇನೋ ಅಂತ ತಿಳ್ಕೊಳ್ತಾರೆ. ಅಂದರೆ ಏನು, ನನ್ನ ಸೌಭಾಗ್ಯ ಅನ್ನೋದು ಒಂದು ಶರೀರವನ್ನು ಧರಿಸ್ಕೊಂಡು ಬಂದರೆ ಹೇಗಿರುತ್ತೋ ಹಾಗೆ ಅನ್ನಿಸ್ತಾ ಇದೆ ಅವರಿಗೆ. ಅವನು ಓಡಿ ಬಂದು ಭರತನನ್ನು ಎತ್ತಿ ಆಲಿಂಗನೆ ಮಾಡಿಕೊಂಡು ಆಶೀರ್ವಾದವನ್ನು ಮಾಡಿ ಕೃತಾರ್ಥನನ್ನಾಗಿಸ್ತಾರೆ. ಅವನಿಗೆ ಉಚಿತವಾದಂಥ ಆಸನವನ್ನು ಕೊಟ್ಟು ಗೌರವಿಸ್ತಾರೆ. ಭರತ ಏನು ಮಾಡ್ತಾನೆ, ತಲೆಯನ್ನು ತಗ್ಗಿಸ್ಕೊಂಡು, ಅವನು ನಿಂತಿರೋದು ಹೇಗಿದೆ ಅಂತಂದರೆ, ಏನೋ ಒಂದು ತಪ್ಪು ಮಾಡಿ ಓಡಿ ಹೋಗಿರ್ತಾರೆ ಮನೆಯನ್ನು ಬಿಟ್ಟು. ಹಿಂದಿರುಗಿ ಅವ್ರು ಏನಾದರೂ ಮನೆಗೆ ಬಂದಾಗ ಸಂಕೋಚ ಪಟ್ಕೊಂಡು ಕೂತಿರ್ತಾರಲ್ಲ, ಆ ರೀತಿ ಸಂಕೋಚ ಪಟ್ಕೊಂಡಿದ್ದಾನೆ. ಆ ರೀತಿ ಕೂತ್ಕೊಂಡಿದ್ದಾನೆ. ಅವನ ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದಾನೆ ಅಂದರೆ, ಮುನಿಗಳು ಏನನ್ನಾದರೂ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ ಅಂತನ್ಬಿಟ್ಟು ಮನಸ್ಸಿನಲ್ಲೇ ಭರತ ಯೋಚನೆ ಮಾಡಿಕೊಳ್ತಾ ಇದ್ದಾನೆ. ಈಗ ಗುರುಗಳಿಗೆಲ್ಲ ಗೊತ್ತಾಗುತ್ತೆ ಅಲ್ವಾ, ಅವರು ನೋಡಿದ ತಕ್ಷಣ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳುವಷ್ಟು ಅವರಿಗೆ ಶಕ್ತಿ ಇರುತ್ತೆ. ಭರತನ ಸಂಕೋಚವನ್ನು ನೋಡಿ ಮುನಿಗಳು ಹೇಳ್ತಾರೆ. ಅಂದರೆ ಈಗ
ಅವನಾಗ ಅವನು ಏನೂ ಮಾತಾಡೋಕ್ಕಾಗ್ತಾ ಇಲ್ಲ, ಅವ್ನ ತಲೆ ಬೇರೆ ತಗ್ಗಿಸ್ಕೊಂಡ್ಬಿಟ್ಟಿದ್ದಾನೆ, ಏನೋ ಒಂದು ತಪ್ಪು ಮಾಡಿ ವಾಪಸ್ ಬಂದು ಮನೆಯಲ್ಲಿ ಹೇಗೆ ಕೂತ್ಕೊಂಡಿರ್ತಾರೋ ಆ ರೀತಿ ಇಲ್ಲಿ ಗುರುಗಳ ಮುಂದೆ ನಾನೇನೋ ತಪ್ಪು ಮಾಡಿ ನಿಂತಿದ್ದೀನಿ ಅನ್ನೋ ರೀತಿ ಅವನಿರೋದನ್ನು ನೋಡಿ ಗುರುಗಳು ಈಗ ಮಾತಾಡ್ಸೋದಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ಅವನು ಏನು ಸಂಕೋಚ ಪಟ್ಕೊಳ್ತಾ ಇದ್ದಾನೆ ಅನ್ನೋದು ಆ ಗುರುಗಳಿಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಭರತ, ನಮಗೆ ನಿಮ್ಮೆಲ್ಲರ ಸುದ್ದಿ ಗೊತ್ತಾಗಿದೆ, ವಿಧಿ ವಿಲಾಸದ ಮುಂದೆ ಯಾರ ಕೈವಾಡನೂ ಕೂಡ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನು, ವಿಧಾತ ಹೇಗೆ ನಡೆಸ್ತಾನೋ ಆ ರೀತಿ ನಾವು ನಡ್ಕೋಬೇಕಪ್ಪ, ಅದಕ್ಕೆ ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಅಂದರೆ ನೀನು ಏನು ಯೋಚನೆ ಮಾಡಬೇಡ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ, ನೀನು ಯಾಕೆ ಇಷ್ಟು ತಪ್ಪು ಭಾವನೆಯನ್ನು ಇಟ್ಕೊಂಡಿದ್ಯಾ, ನಾನೇ ತಪ್ಪು ಮಾಡಿರೋದು ಅನ್ನೋ ಗ್ಲಾನಿಯಲ್ಲಿ ಯಾಕಿದ್ಯಾ, ಇಷ್ಟೊಂದು ಸಂಕೋಚ ಯಾಕೆ ಪಟ್ಕೊಳ್ತಾ ಇದೆಯಾ ಅಂತವರು ಹೇಳೋ ರೀತಿಯಲ್ಲಿ ವಿಧಿಯ ಆಟದ ಮುಂದೆ ನಮ್ದು ಏನೂ ನಡೆಯೋದಿಲ್ಲಪ್ಪ ಅಂತ ಹೇಳ್ತಾರೆ. ಮುಂದುವರೆದೇನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.